ಯೂಟ್ಯೂಬ್ ಆಗಲಿ ಫೇಸ್ಬುಕ್ ಆಗಲಿ ಇನ್ಸ್ಟಾ ಆಗಲಿ ಈ ಥರದ ಒಂದು ನಮಗೆ ಗಳಿಕೆ ಶುರು ಆಗಬೇಕು, ನಾವು ಸಕ್ಸಸ್ ಆಗಬೇಕು ಅಂತಂದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ, ಎಲ್ಲಿವರೆಗೆ ನಮ್ಮ ತಾಳ್ಮೆ ಬೇಕು ಅಂತ? ಪೇಷನ್ಸ್ ಭಾಳ ಇಂಪಾರ್ಟೆಂಟ್. ನೀವು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ಹೀಗೆ ನಾನು ಮಾಸ್ಟರ್ ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ಒಬ್ರು ಪ್ರಶ್ನೆ ಕೇಳಿದ್ರು, ಸರ್ ನಾನು ಸುಮಾರು ವೀಡಿಯೋಸ್ ಹಾಕಿದ್ದೀನಿ, ಅರ್ನಿಂಗ್ಸೇ ಬರ್ತಿಲ್ಲ ಅಂತಂದ್ರು. ಸರ್ ನಾನು ಅವ್ರು ಕೇಳಿದೆ, ಎಷ್ಟು ವೀಡಿಯೋಸ್ ಹಾಕಿದ್ದೀರಿ ನೀವು ಅಂತಂದೆ. ಸರ್ 6 ವೀಡಿಯೋಸ್ ಹಾಕಿದ್ದೀನಿ ಅಂತಂದ್ರು. ಸರ್ 6 ವೀಡಿಯೋಸಲ್ಲಿ ಏನು ಅರ್ಥ ಆಗುತ್ತೆ? ಶುರು ಮಾಡಿದಾಗ ನಾವು ಕಲಿತಿರೋದು ಇನ್ನೂ ಪ್ಲಾಟ್ಫಾರ್ಮ್ ಬಗ್ಗೆ, ವಿಡಿಯೋ ಹೆಂಗೆ ಹಾಕಬೇಕು, ಥಂಬ್ನೇಲ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಟೈಟಲ್ ಹೆಂಗೆ ಬರೀಬೇಕು ಅನ್ನೋದನ್ನು ಇನ್ನು ಕಲಿತಾ ಇದ್ದೀವಿ. ಅಟ್ಲೀಸ್ಟ್ ಒಂದು 20 ವಿಡಿಯೋ ಮಾಡಾಗ ಒಂದು ಐಡಿಯಾ ಬರುತ್ತೆ ನಮಗೆ, ಏನು ನೋಡುತ್ತೆ ಏನು ನೋಡ್ತಿಲ್ಲ ಅಂತ ಅಂದ್ಬಿಟ್ಟು. ಅದನ್ನ ತಗೊಂಡು ನೆಕ್ಸ್ಟ್ ನಾವು ಇಂಪ್ರೂವೈಸ್ ಮಾಡೋದೇ ಹೊರತು ನಾನು ಮಾಡಿದ ತಕ್ಷಣ ದಿಢೀರ್ ಅಂತ ರಿಸಲ್ಟ್ ಬಾ ಅಂದ್ರೆ ಬರಲ್ಲ. ಇನ್ನೊಂದು ಸಣ್ಣ ಉದಾಹರಣೆ ಸರ್, ಒಂದು ವ್ಯಕ್ತಿ ಒಂದು 30,000 ಸಂಪಾದನೆ ಮಾಡಬೇಕು ಅಂತಂದ್ರೆ IT ಜಾಬ್ ಬಂದು ಸುಮಾರು 15 ವರ್ಷ ಕಲಿಯಕ್ಕೆ ರೆಡಿ ಇರ್ತಾರೆ. ಹೌದು ಅಲ್ವಾ? ಹೌದು, 15 ವರ್ಷ ಬೇಕು ಎಲ್ಲ ಡಿಗ್ರಿ ತಗೊಳಕ್ಕೆ. ಯೂಟ್ಯೂಬಲ್ಲಿ ಬಂದ್ಬಿಟ್ಟು ನನಗೆ 1 ತಿಂಗಳಿಗೆ 2ನೇ ತಿಂಗಳಿಗೆ ದುಡ್ಡು ಬರಬೇಕು ಅಂತಂದ್ರೆ ಆಗಲ್ಲ. ಫಸ್ಟ್ ಕಲಿಯಕ್ಕೆ ರೆಡಿ ಇರಬೇಕು, ಕಲಿಯಕ್ಕೆ ರೆಡಿ ಇರಲ್ಲ. 2ನೇದು ಪೇಷನ್ಸ್ ಇರಬೇಕು. 3ನೇದು ಇಂಪ್ರೂವ್ ಹೆಂಗೆ ಮಾಡಬೇಕು ಅನ್ನೋದು ಇರಬೇಕು. ಆ ಇಂಪ್ರೂವ್ ಮಾಡಬೇಕು ಅನ್ನೋದು ಬರೋದು ಯಾವಾಗ ಅಂತಂದ್ರೆ ಬೇರೆಯವ್ರನ್ನ ಅಬ್ಸರ್ವ್ ಮಾಡಿದಾಗ.